ಹಾಯ್ ಬ್ರೋ, ಎಲೆಕ್ಷನ್ ಕಾರ್ಡ್ ಬಗ್ಗೆ ಏನೋ ಅಪ್ಡೇಟ್ ಕೊಡ್ತೀನಿ ಅಂದ್ರಲ್ಲ, ಏನದು? ಎಲೆಕ್ಷನ್ ಕಾರ್ಡ್ ಬಗ್ಗೆ ಈಗ ಏನಾಗಿದೆ, ಈಗ ಪ್ರಸ್ತುತ ಚಾಲ್ತಿಯಲ್ಲಿರೋ ವೋಟರ್ ಲಿಸ್ಟಿಗೆ ನಿಮ್ದು 2002 ಇಸ್ವಿ ಅದಕ್ಕೂ ಮುಂಚೆ ಇರೋರು 2002ರಲ್ಲಿ ನಿಮ್ದು ಹೆಸರಿರ್ಬೇಕು. ಇಲ್ಲಾಂದ್ರೆ ನಿಮ್ ತಂದೆ ತಾಯಿ ಹೆಸರಿದ್ರು ಅದ್ರದ್ದು ಭಾಗದ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆಯನ್ನ ಈ ಚಾಲ್ತಿಯಲ್ಲಿರೋ ವೋಟರ್ ಲಿಸ್ಟಿಗೆ ಮ್ಯಾಪಿಂಗ್ ಮಾಡಿಸ್ಬೇಕು. ಸೊ ಮ್ಯಾಪಿಂಗ್ ಮಾಡಿಸ್ತಿಲ್ಲ ಅಂದ್ರೆ ನಿಮ್ದು ಎಲೆಕ್ಷನ್ ವೋಟ್ ಹಾಕಕ್ಕಾಗ್ಲಿ ಇನ್ನೊಂದಾಗ್ಲಿ ಪ್ರಾಬ್ಲಮ್ ಆಗುತ್ತೆ. ಈಗ ನಂದು 2020ರಲ್ಲಿ ನಾನು ತಗೊಂಡಿರೋದು. ನಾನು ಯಾವ ತರ ಮಾಡಿಸ್ಬೇಕು? 2020 ನಾನು ಮಾಡಿಸ್ಬೇಕಾ ಬೇಡವಾ? ನಿಮ್ದು ವೋಟರ್ ಐಡಿ ಇದೆ ಅಂದ್ರೆ ಈಗ 2020 ಆಗ್ಲಿ 25 ಆಗ್ಲಿ ಯಾವಾಗ ಇದೆ ಅಂದ್ರೆ 20ರಲ್ಲಿ ಇದೆ ಅಂದ್ರೆ ಸೊ ಈ ಕರೆಂಟ್ ಲಿಸ್ಟ್ ಅಲ್ಲೂ ನಿಮ್ ಹೆಸರು ಇರುತ್ತೆ. ಸೊ ಅದಕ್ಕೆ ನೀವು ಮ್ಯಾಪಿಂಗ್ ಮಾಡಿಸ್ಬೇಕು. ಅದ್ ಹೆಂಗೆ? ಸೊ 2002 ಅಲ್ಲಿ ನಿಮ್ದು ಇರ್ಲಿಲ್ಲ. ಸೊ ಇರ್ಲಿಲ್ಲ ಅಂದ್ರೂ ನಿಮ್ ತಂದೆದು ಇರುತ್ತೆ ಅಥವಾ ಯಾರ್ದಾರ ನಿಮ್ ಪೇರೆಂಟ್ಸ್ ಸೊ ಅದು ಎಲ್ಲಿದೆ 2002ನೇ ಲಿಸ್ಟ್ ಅಲ್ಲಿ ತೆಗೆದ್ಬಿಟ್ಟು ಅದು ಯಾವ ಭಾಗದ ಸಂಖ್ಯೆ, ನಥಿಂಗ್ ಬಟ್ ಅದು ವಾರ್ಡ್ ನಂಬರ್ ಇರುತ್ತಲ್ಲ, ಸೊ ಆ ವಾರ್ಡ್ ನಂಬರ್ ಅಲ್ಲಿ ಸೀರಿಯಲ್ ನಂಬರ್ ಇರುತ್ತೆ, ಕ್ರಮ ಸಂಖ್ಯೆ. ಸೊ ಅದು ಯಾವ ಕ್ರಮ ಸಂಖ್ಯೆಯಲ್ಲಿ ನಿಮ್ ತಂದೆದಿದೆ ಅಥವಾ ನಿಮ್ದಿದ್ರೆ ಅದನ್ನೇ ತೆಗೆದು ಈಗಿನ ಲಿಸ್ಟಿಗೆ ಬರ್ಕೊಟ್ಟು ಮ್ಯಾಪಿಂಗ್ ಮಾಡಿಸ್ಬೇಕು. ನಿಮ್ದು ಅವಾಗ ಇರ್ಲಿಲ್ಲ, ನೀವು ಅವಾಗ ವೋಟ್ ಲಿಸ್ಟ್ ಮಾಡಿಸಿಲ್ಲ ಅಂದ್ರೆ ನಿಮ್ ತಂದೆದಾಗ್ಲಿ ತಾಯಿದಾಗ್ಲಿ ಯಾವ್ದಾರ ಇರುತ್ತೆ. ಸೊ ಅದನ್ನ ಅವ್ರದ್ದು ರೆಫರೆನ್ಸ್, ಅವ್ರ ಭಾಗದ ಸಂಖ್ಯೆ ಮತ್ತೆ ಕ್ರಮ ಸಂಖ್ಯೆ ಎಲ್ಲಿದೆ ಅಂತ ಹೇಳಿದ್ರೆ ಅವ್ರು ಅದನ್ನ ರೆಫರೆನ್ಸ್ ತಗೊಂಡು ನಿಮ್ ತಂದೆದು ಇಲ್ಲಿ ನಿಮ್ ತಂದೆ ಹೆಸರಿರ್ತಲ್ಲ ಈಗಿನ ಲಿಸ್ಟ್ ಅಲ್ಲಿ ನಿಮ್ದು, ಸೊ ಅಲ್ಲಿ ಆ ಭಾಗದ ಸಂಖ್ಯೆ ಕ್ರಮ ಸಂಖ್ಯೆನ ಅವ್ರಿಗೆ ಕೊಟ್ರೆ, ಯಾರಿಗೆ ಕೊಡ್ಬೇಕಂದ್ರೆ ನೀವು ಎಲ್ಲಿ ಈಗ ಕರೆಂಟ್ ವೋಟ್ ಹಾಕ್ತಿರೋ ಸೊ ಅಲ್ಲಿಗೆ ಹೋಗಿ ಆ ಬೂತ್ ಅಲ್ಲಿ ಹೋಗಿ ಅಲ್ಲಿ ನಿಮ್ಗೆ ಕರೆಂಟ್ ಲಿಸ್ಟ್ ಇರುತ್ತೆ, ಅವ್ರಿಗೆ ಹೋಗಿ ನಂದಿದು 2002ನೇ ಇಸ್ವಿದು ನಂದು ಇರ್ಲಿಲ್ಲ, ನಮ್ ತಂದೆದಿದೆ, ಅದು ಭಾಗದ ಸಂಖ್ಯೆ ಮತ್ತೆ ಈ ಕ್ರಮ ಸಂಖ್ಯೆ ನಮ್ ತಂದೆ ಹೆಸರಿದೆ, ಸೊ ಇದನ್ನ ನನ್ನ ಹೆಸರಿಗೆ ಮ್ಯಾಪಿಂಗ್ ಮಾಡಿ ಅಂತ ನೀವು ಎಲ್ಲಿ ವೋಟ್ ಹಾಕ್ತಿದಿರೋ ಅಲ್ಲಿ ಹೋಗಿ ಕೊಟ್ರೆ ಅವ್ರು ಮ್ಯಾಪಿಂಗ್ ಮಾಡ್ತಾರೆ. ಇದರಿಂದ ಅವರಿಗೂ ಯೂಸ್ ಆಗುತ್ತೆ, ಮತ್ತೆ ಅವರಿಗೂ ಎಲ್ಲಾರ್ದು ಹುಡ್ಕೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದೊಂದು ಬೂತ್ ಅಲ್ಲೂ ಒಂದೊಂದು ಊರಲ್ಲೂ 200-300 ವಾರ್ಡ್ ಇರುತ್ತೆ, ಒಂದೊಂದ್ರಲ್ಲೂ 9 ಪೇಜು, ಅದ್ರಲ್ಲಿ 100-200 ಹೆಸರಿರುತ್ತೆ, ಹುಡ್ಕಕ್ ಕಷ್ಟ ಆಗುತ್ತೆ. ಈಗ ಪ್ರತಿಯೊಬ್ರು ನಾವೆಲ್ಲರೂ ಈ ತರ ಮಾಡೋದ್ರಿಂದ, ನಾವೇ ಹುಡುಕ್ ಕೊಡೋದ್ರಿಂದ ಅವ್ರಿಗೆ ಈಸಿ ಆಗುತ್ತೆ ಮತ್ತೆ ಬೇಗನೂ ಕೆಲಸ ಆಗುತ್ತೆ. ಈಗ ಎಲ್ಲಾರ್ದು ಮಾಡೋದಕ್ಕೆ ಅವ್ರಿಗೂ ತುಂಬಾ ಕಷ್ಟ ಆಗುತ್ತೆ. ಸೊ ಅದನ್ನ ಯಾವ ತರ ಹುಡುಕ್ಬೇಕು ಅಂತ ಒಂದು ಲಿಂಕ್ ಇತ್ತು. ಇದರಿಂದ ಯೂಸ್ ಏನು? ಮಾಡಿಸಿದ್ರೆ ನಮ್ಗೆ ಏನ್ ಯೂಸ್? ಸೊ ಇದರಿಂದ ಯೂಸ್ ಏನು ಅಂದ್ರೆ ನಿಮಗೆ ಅದನ್ನ ಈಗ ಗವರ್ಮೆಂಟ್ ಇಂದ ಮಾಡಿರೋದು ಎಲ್ಲಾರು ಮ್ಯಾಪಿಂಗ್ ಮಾಡಿಸ್ಲೇಬೇಕು, ಇಲ್ಲಾಂದ್ರೆ ನಿಮಗೆ ವೋಟ್ ಹಾಕೋದಕ್ಕೆ ನೆಕ್ಸ್ಟ್ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಆಗ್ತೀರಾ? ಇದನ್ನ ಮ್ಯಾಪಿಂಗ್ ಮಾಡಿಸ್ಲೇಬೇಕು ಅಂತ ಈಗ ಮಾಡಿದ್ದಾರೆ. ಮ್ಯಾಪಿಂಗ್ ಮಾಡಿಸಿಲ್ಲ ಅಂದ್ರೆ ಸೊ ನಿಮಗೆ ವೋಟ್ ಲಿಸ್ಟ್ ಹೆಸರು ತೆಗಿಬಹುದು, ಇಲ್ಲಾಂದ್ರೆ ನಿಮಗೆ ವೋಟ್ ಹಾಕೋದಕ್ಕೂ ಇದಿರೋದಿಲ್ಲ. ಇದೇ ನಮ್ಮ ಪೇರೆಂಟ್ಸ್ ಎಲ್ಲ ಹಳ್ಳಿಯಲ್ಲಿ ಇದ್ರು ಫಸ್ಟ್, ಈಗ ನಾವೆಲ್ಲ ಸಿಟಿಯಲ್ಲಿ ಬಂದು ಸೆಟಲ್ ಆಗಿದೀವಿ ಒಂದು 10 years ಬ್ಯಾಕ್ ಅನ್ಕೊಳ್ಳಿ. ಸೊ ಈಗ 20 years ಇಂದ ಅವ್ರದ್ದು ಅಡ್ರೆಸ್ ಪ್ರೂಫ್ ಎಲ್ಲ ಬಂದು ಅದರದಿರುತ್ತೆ. ಈಗ ನಾನು ಈಗ ಹೊಸದಾಗಿ ನಂದೇನು ವೋಟರ್ ಐಡಿ ಇದೆ ಅವ್ರದಕ್ಕೆ ಲಿಂಕ್ ಮಾಡಿಸ್ಬೇಕಂದ್ರೆ ಅದೇನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಆ ಅಡ್ರೆಸ್ ಏನಾದ್ರು ರಿಫ್ಲೆಕ್ಟ್ ಆಗುತ್ತಾ ಅನ್ನೋದು? ಇಲ್ಲ, ನಿಮ್ದು ಏನು ವೋಟರ್ ಐಡಿ ಈ ಕರೆಂಟ್ ಇದೆಯೋ ಅದೇ ಇರುತ್ತೆ. ಓಕೆ, ಬಟ್ ನೀವು 20 ವರ್ಷ ಆಗಲಿ ಯಾವ್ದೇ ಆಗಲಿ 2002ರಲ್ಲಿ ಅಲ್ಲಿ ಇರ್ತೀರಲ್ವಾ, ಸೊ ಅಲ್ಲಿ ಇದೀರಾ ಅನ್ನೋದಕ್ಕೆ ಒಂದು ಪ್ರೂಫ್ ಅಷ್ಟೇ, ಇಂಡಿಯನ್ ಸಿಟಿಸನ್ ವ್ಯಾಲಿಡ್ ಪ್ರೂಫ್ ಅಷ್ಟೇ. ಸೊ ಅದನ್ನ ತಗೊಂಡು ಇಲ್ಲಿಂಗ್ ಮ್ಯಾಪ್ ಮಾಡಬೇಕು. ಈಗಿರೋದು ಯಾವ್ದು ನಿಮ್ಗೆ ಚೇಂಜ್ ಆಗಲ್ಲ, ಈಗ ಏನಿದೆಯೋ ಅದೇ ರನ್ನಿಂಗ್ ಅಲ್ಲಿ ಇರುತ್ತೆ. ಜಸ್ಟ್ ಮ್ಯಾಪಿಂಗ್ ಮಾಡಿಸ್ಬೇಕು. ನೀವು ಇಲ್ಲಿನವರೇ ಯಾವಾಗ 2002 ಸಾಲಿನಲ್ಲಿ ನೀವು ವೋಟ್ ಹಾಕಿದೀರಾ ಅಂತೇಳಿ ನಮ್ಗೆ ಮ್ಯಾಪಿಂಗ್ ಮಾಡಿಸ್ಬೇಕಷ್ಟೇ. ಅದು ಯಾವ್ದು ಇದಕ್ಕೆ ಯಾವ್ದು ಎಫೆಕ್ಟ್ ಆಗಲ್ಲ. ಈಗ ಏನಿದೆಯೋ ಕರೆಕ್ಟ್ ಅದು ಹಂಗೆ ಹೋಗ್ತಿರುತ್ತೆ. ಜಸ್ಟ್ ಮ್ಯಾಪಿಂಗ್ ಮಾಡಿಸ್ಬೇಕು. ನಿಮ್ದಿದ್ರೆ ನಿಮ್ದು, ಇಲ್ಲ ನಿಮ್ ತಂದೆಯವರಿದ್ರೆ ತಂದೆದು. 2002ನೇ ಲಿಸ್ಟ್ ಅಲ್ಲಿ ಹೋಗಿ ನೀವು ತೆಗೆದಾಗ ಅಲ್ಲಿ ನಿಮ್ಗೆ ಸಿಗುತ್ತೆ ನೀವೆಲ್ಲಿ ವೋಟ್ ಹಾಕ್ತಿದ್ರಿ, ಯಾವ ಬೂತ್ ಅಂತ ಅದನ್ನ ಚೆಕ್ ಮಾಡ್ಬೇಕು. ತುಂಬಾ ಕಷ್ಟ ಆಗುತ್ತೆ. ನಾವೇ ಹಾಗೆ ಮಾಡ್ಕೊಟ್ರೆ ಅವರಿಗೆ, ಈಗಿನವರಿಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಅದು ಇಲ್ಲೊಂದು ಲಿಂಕ್ ಇದೆ, ನಾನು ತೋರಿಸ್ತೀನಿ ನೋಡಿ. ಈಗ ನಾವಾಗೆ ಹುಡುಕೊಟ್ರೆ ಅವ್ರಿಗೆ ಈಸಿ ಆಗುತ್ತೆ. ಈ ಲಿಂಕ್ ಅನ್ನ ಕಾಪಿ ಪೇಸ್ಟ್ ಮಾಡಿ ಬ್ರೌಸರ್ ಅಲ್ಲಿ ಓಪನ್ ಮಾಡಿ. ಸೊ ಓಪನ್ ಮಾಡಿದಾಗ ನಿಮಗೆ ಈ ತರ ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ ಅಂತೇಳಿ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದು ನೀವು ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡಬೇಕು. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ ನಾನು. ಈಗ ಒಂದು ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಕಡೂರು A156 ಅಂತ ಇದೆ. ಸೊ ಇಲ್ಲಿ ಇದು ಪಾರ್ಟ್ ನಂಬರ್. ನಿಮಗೆ ಬೇಕಾಗಿರೋದು ಮೇನ್ ಪಾರ್ಟ್ ನಂಬರ್ ಮತ್ತೆ ಸೀರಿಯಲ್ ನಂಬರ್. ಸೊ ಪಾರ್ಟ್ ನಂಬರ್ ಎಕ್ಸಾಂಪಲ್ ಒಂದು ಓಪನ್ ಮಾಡೋಣ. ಯಾವ್ದಾರು 104, ಒಂದು ನಿಮಿಷ. ಸೊ ಇದು 104 ಅಲ್ಲಿ ಹೋಗಿ ನೀವು ವ್ಯೂ ಅಥವಾ ಡೌನ್ಲೋಡ್ PDF ಕೊಟ್ರೆ ಸೊ ನಿಮ್ಗೆ ಈ ತರ ಬರುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು ನೀವು ಆ ಪಾರ್ಟ್ ನಂಬರ್ ತುಂಬಾ ಇರುತ್ತೆ ಆ ಒಂದು ಊರಲ್ಲಿ. ಸೊ ಆ ಪಾರ್ಟ್ ನಂಬರ್ನ ಈಸಿಯಾಗಿ ಹುಡುಕ್ಬೇಕು ಅಂದ್ರೆ ನೀವು ನಿಮ್ಮ ಏರಿಯಾದು ಈ ಭಾಗದ ಕ್ಷೇತ್ರದ ವಿವರಗಳಿದೆಯಲ್ಲ, ಸೊ ಇದು ನೋಡಿದ್ರೆ ನೀವು 2002ರಲ್ಲಿ ಎಲ್ಲಿದ್ರಿ ಆ ಏರಿಯಾದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇದು ನಾನು ರೆಫರೆನ್ಸ್ ತಗೊಂಡ್ಬಿಟ್ಟು ನೀವು ಈ ಪಾರ್ಟ್ ನಂಬರ್ ನಲ್ಲಿ ಈಸಿಯಾಗಿ ಅಕ್ಕಪಕ್ಕದ್ದು ಹುಡುಕಿದ್ರೆ ನಿಮಗೆ ಸಿಗುತ್ತೆ. ಇದ್ರ ಪ್ರಕಾರ ಹುಡುಕ್ದಾಗ ಓಪನ್ ಆದಾಗ ಇದರಲ್ಲಿ ಇರುವ
ಭಾಗದ ಸಂಖ್ಯೆ ಏನಿದೆಯೋ ಈ ಭಾಗದ ಸಂಖ್ಯೆ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಈ ಭಾಗದ ಸಂಖ್ಯೆಯಲ್ಲಿ ನಿಮ್ಮ ಹೆಸರೆಲ್ಲಿದೆ, ಆ ಟೈಮಲ್ಲಿ ಎಲ್ಲಿದೆ ಅನ್ನೋದು ಇದು ನಾವು ನೋಡಿ, ಒಂದು ಭಾಗದ ಪ್ರದೇಶ ಇದೆಯಲ್ಲ, ಸೊ ಇದನ್ನ ಈಸಿ ಆಗುತ್ತೆ ಹುಡ್ಕೋದಕ್ಕೆ. ಇದರಲ್ಲಿ ಬಂದು ಇದು ಇದು ಕ್ರಮ ಸಂಖ್ಯೆ ಇದೆಯಲ್ಲ, ಈ ಕ್ರಮ ಸಂಖ್ಯೆನ ಬರ್ದ್ಕೊಡ್ಬೇಕು. ಈ ಕ್ರಮ ಸಂಖ್ಯೆಯಲ್ಲಿ ಎಲ್ಲಿದೆ ಅಂತ ನಿಮ್ಗೆ ಹೋದ್ರೆ ಗೊತ್ತಾಗುತ್ತೆ. ಸೊ ಈಗ ಎಕ್ಸಾಂಪಲ್ ಯಾವ್ದಾದ್ರು ಒಂದು ತಗೊಳ್ಳೋದಾದ್ರೆ ಇಲ್ಲಿ ಒಂದು, ಈಗ ಎಕ್ಸಾಂಪಲ್ ಒಂದು 75 ತಗೊಳ್ಳಿ. ಸೊ ಇದರಲ್ಲಿ ನಿಮ್ ತಂದೆ ಹೆಸರು ಅಂದ್ಕೊಳ್ಳಿ ಇದನ್ನ. ಸೊ ಈಗ ಭಾಗದ ಸಂಖ್ಯೆ 104, ಕ್ರಮ ಸಂಖ್ಯೆ 75, ಇದನ್ನ ಬರೆದು ಕೊಟ್ರೆ ಅವ್ರು ಈಸಿಯಾಗಿ ಮ್ಯಾಪ್ ಮಾಡ್ತಾರೆ. ಧನ್ಯವಾದ. ಇದು ಇನ್ಫಾರ್ಮೇಶನ್ ಸಿಂಪಲ್ ಆಗಿದೆ. ಸೊ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದನ್ನ ಎಲ್ಲರಿಗೂ ಸ್ಪ್ರೆಡ್ ಮಾಡಿ, ಎಜುಕೇಟ್ ಮಾಡಿ ಎಲ್ಲರಿಗೂ. ಥ್ಯಾಂಕ್ ಯು.